ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ. ಸಾರಿ, ಎಕ್ಸೈಟ್ಮೆಂಟ್ರಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ಬಟ್ ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಟೆಕ್ ಕಾರ್ನರ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ರಿಗೂ ಮತ್ತೊಂದು ವೀಡಿಯೋದೊಂದಿಗೆ ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ನೋಡಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೊಂದು ಸಾರಿ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಟಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಆಮೇಲೆ ಏನು ಗೊತ್ತಾ, ಪ್ಲೀಸ್ ವ್ಯೂಸ್ ಬರ್ತಾಯಿಲ್ಲ, ವ್ಯೂಸ್ ಬರೋ ಥರ ನನ್ನ ಚಾನಲ್ಗೆ ನೋಡಿ ಪ್ರಮೋಟ್ ಮಾಡಿ. ಯೂಟ್ಯೂಬ್ನವ್ರಿಗೆ ಹೇಳ್ತಾ ಇದ್ದೀನಿ ನಾನಿದು, ಪ್ಲೀಸ್ ವ್ಯೂಸ್ ಬರ್ತಾಯಿಲ್ಲ, ವ್ಯೂಸ್ ಬರೋ ಥರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ನಿಮಗೆ ವ್ಯೂಸ್ ಬರಲ್ಲ, ಇನ್ನು ಬೇರೆಯವ್ರಿಗೆ ಏನು ಹೇಳ್ಕೊಡ್ತೀರಾ ಅಂತನಾ? ಎಸ್, ಇದ್ರಿಗಿನ ಮುಂಚೆ ನಂದು ಇನ್ನೂ 2 ಚಾನಲ್ ಇದೆ. ಸೊ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಓಕೆನಾ, ನಂದು ಇನ್ನೂ 2 ಚಾನಲ್ ಇದೆ. ವ್ಲಾಗಿಂಗ್ ಚಾನಲ್ ಒಂದಿದೆ, ಮತ್ತು ಇನ್ನೊಂದು ಟೆಕ್ ಚಾನಲ್ ಒಂದಿದೆ. ಸೊ ಹಾಗಾಗಿ ಅದರಲ್ಲೆಲ್ಲ ಬರುತ್ತೆ. ಸೊ ಇದರಲ್ಲಿ ಯಾಕೋ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ಬೇಜಾರಾಗ್ತಾ ಇದೆ. ಸೊ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ಟಾರ್ಟ್ ಸೂನ್ ಅಂತ ಹೇಳ್ತಾರಲ್ವ, ಸೊ ಹಾಗೆ ಬೇಗ ಬರುತ್ತೆ. ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಕಾಲ ಅಂತ ಬರಬೇಕಂತೆ. ಸೊ ಹಾಗೇ ತುಂಬ ಜನ ನಂತರನೇ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಯಾಕೆ ನಮಗೆ ವ್ಯೂಸೇ ಬರಲ್ಲ, ಯಾಕೆ ನಮಗೆ ವಾಚ್ ಟೈಮೇ ಬರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವ ನಂತರನೇ. ಸೊ ನಿನಗೆ ಬಂದಿಲ್ಲಮ್ಮ, ನನಗೇನು ಹೇಳ್ಕೊಡ್ತೀಯ ಅಂತ ಹೇಳಬೇಡಿ. ಸೊ ಇದನ್ನೆಲ್ಲ ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಅಂತ ಇರುತ್ತೆ, ಅದಕ್ಕೆ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಓಕೆನಾ, ಇವಾಗ ನೋಡಿ, ನಾವು ಅಪ್ಲೋಡ್ ಮಾಡೋದು ಒಂದು ನೀಟಾಗಿ ಕಂಟೆಂಟ್ ಇದ್ದರೆ ಗುರು ಹೆಂಗಾದರೂ ಆಗುತ್ತೆ. ವಾಚ್ ಟೈಮ್ ಯಾಕೆ ಎಲ್ಲನೂ ಬರುತ್ತೆ, ವಾಚ್ ಟೈಮು, ವ್ಯೂಸು, ಸಬ್ಸ್ಕ್ರೈಬರ್ಸು. ನಮ್ಮದು ಕಂಟೆಂಟ್ ಏನಿರಬೇಕು ಅಂದರೆ ಜೆನ್ಯೂನ್ ಆಗಿರಬೇಕು, ಮತ್ತು ಒಂದು ಅಟ್ರಾಕ್ಟಿವ್ ಆಗಿರಬೇಕು. ಸೊ ವ್ಯೂಸು ಅದಾಗದೇ ಬರುತ್ತೆ. ಸೊ ತುಂಬ ಜನ ಹಾಗೆ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಅಂತಂದರೆ, ನಾವು ಗೂಗಲಿಂದ ಡೌನ್ಲೋಡ್ ಮಾಡಿಕೊಂಡು 4 ಕ್ರೋಮು 10 ಕ್ರೋಮು ಡೌನ್ಲೋಡ್ ಮಾಡಿಕೊಂಡು ವ್ಯೂಸು ಮಾಡ್ತೀವಿ, ನಾವು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತೀವಿ. ಮತ್ತೊಂದು ಏನಪ್ಪ ಅಂತಂದರೆ, ಒಬ್ಬೊಬ್ಬರು ಪರ್ಚೇಸ್ ಮಾಡ್ತಾರೆ ವಾಚ್ ಟೈಮ್ನ. ಸೊ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಜ, ನಾನು ಎಷ್ಟೋ ಜನಕ್ಕೆ ನೋಡಿದ್ದೀನಿ, ಆ ಥರ ಮಾಡಿದವರೆಲ್ಲ ಎಲ್ರದ್ದು ಮಾನಿಟೈಸೇ ಆಗಿಲ್ಲ. ಅಲ್ಲಿ ನಾವು ಮಾನಿಟೈಸಿಗೆ ಏನು ಅಪ್ಲೈ ಮಾಡ್ತೀವಿ ಅವಾಗ ಏನಾಗುತ್ತೆ, ಅದು ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ, ಯಾಮಾರಕ್ಕೆ ಹೋಗಬೇಡಿ ನೀವು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಜೆನ್ಯೂನಾಗಿ ನಿಮ್ಮದು ಕಂಟೆಂಟು ನೀಟಾಗಿದ್ದರೆ ಏನಾಗುತ್ತೆ ಅಂತಂದರೆ, ಹೋಗಲಿ 1 ತಿಂಗಳಾಗುತ್ತಾ, 2 ತಿಂಗಳಾಗಲಿ, 2 ತಿಂಗಳು ಬೇಡ 3 ತಿಂಗಳಾಗಲಿ, ಇಷ್ಟೇ ತಿಂಗಳು ಕಾಯ್ದಿದ್ದೀವಿ ಅಂತ ಇನ್ನು 3-4 ತಿಂಗಳು ನಮಗೆ ಕಾಯೋಕ್ಕಾಗಲ್ವಾ? ಓಕೆನಾ, ನಾವು ವಾಚ್ ಟೈಮ್ ನಮ್ಮದು ಕಂಪ್ಲೀಟ್ ಆಗಬೇಕು, ನಮ್ಮದು ನೀಟಾಗಿ ವಾಚ್ ಟೈಮ್ ಇರಬೇಕು ನಮ್ಮದು ಅಂತಂದರೆ ನಮ್ಮದು ವೀಡಿಯೋ ಫುಲ್ಲು ಯಾರು ನೋಡ್ತಾರೋ ಆವಾಗ ನಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಅವರು ಫುಲ್ ನೋಡಬೇಕು ಅಂದರೆ ನಮ್ಮದು ಕಂಟೆಂಟು ನೀಟಾಗಿರಬೇಕು. ಅರೆ ಸ್ಕಿಪ್ ಮಾಡಿದರೆ ಇಲ್ಲೇನು ಮಿಸ್ ಆಗುತ್ತೋ ಅನ್ನೋ ಥರ ನಮ್ಮ ಕಂಟೆಂಟ್ ಇರಬೇಕು. ಆವಾಗ ಮಾತ್ರ ನಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ. ವ್ಯೂಸ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ನಮ್ಮದು ಎಲ್ಲನೂ ಡಿಪೆಂಡ್ಸ್ ಆನ್ ಅವರ್ ಕಂಟೆಂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲನೂ ನಮ್ಮದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಕಂಟೆಂಟ್ ಅಂದರೆ ನಿಮಗೆ ಏನು ಬರುತ್ತೋ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಅದೇ ಹೇಳ್ತಾ ಇರ್ತೀನಿ. ನಿಮಗೆ ಯಾವುದು ವಿಡಿಯೋ ಇಷ್ಟ ಆಗುತ್ತೆ ಅಂದರೆ, ಯಾವ ಕಂಟೆಂಟ್ ಇಷ್ಟ ಆಗುತ್ತೆ ಅದನ್ನು ಮಾತ್ರ ಮಾಡಿ. ಬೇರೆಯವ್ರು ಮಾಡಿದ್ದಾರೆ ಅಂತಂದರೆ ಅವ್ರದ್ದೇ ಸೇಮ್ ಕಂಟೆಂಟ್ ತೊಗೊಂಡು ನಾವು ಮಾಡೋಕ್ಕೆ ಹೋದರೆ ಅದು ನಮಗೆ ಬರೋದೇ ಇಲ್ಲ. ಆ ಬರದೇ ಇರೋ ಕಂಟೆಂಟ್ ತೊಗೊಂಡು ನಾವು ಮಾಡಿದರೆ ಖಂಡಿತ ನಮಗೆ ಅದು ಬರಲ್ಲ, ಅದು ವ್ಯೂಸ್ ಬರಲ್ಲ. ಅದಕ್ಕೆ ಮುಂದೆ ಅದು ಏನಾಗುತ್ತೆ ಗೊತ್ತಾ, ಯೂಟ್ಯೂಬ್ನವರು 1 ಸಾರಿ 2 ಸಾರಿ ಮುಂದೆ ಕಳ್ಸೋಕ್ಕೆ ನೋಡ್ತಾರೆ. ಸೊ ಜನಗಳಲ್ಲಿ ಯೂಟ್ಯೂಬ್ನವರು ಅವ್ರದ್ದೇನು ಕೆಲಸ ಇರುತ್ತೆ, ಅವ್ರು ಮಾಡ್ತಾ ಇರ್ತಾರೆ. ಜನಗಳು ನಮ್ಮದು ಚಾನಲ್ಗೆ, ನಮ್ಮದು ವೀಡಿಯೋಸ್ಗೆ ಕ್ಲಿಕ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಯೂಟ್ಯೂಬ್ ಅವರು ಏನು ಮಾಡ್ತಾರೆ ಅಂತಂದರೆ, ಇದು ಯಾಕೋ ಇದರಲ್ಲಿ ಏನು ದಮ್ಮಿಲ್ಲ ಗುರು ಅಂತ ಏನು ಮಾಡ್ತಾರೆ, ಅದನ್ನು ಬಿಟ್ಬಿಡ್ತಾರೆ. ಸೊ ಹಂಗೆ ಮಾಡೋದು ಬೇಡ ಅಲ್ವಾ? ಸೊ ನಾವು ಆದಷ್ಟು ನಮ್ಮ ಕಂಟೆಂಟು, ನಮ್ಮ ಥಂಬ್ನೇಲು, ನಮ್ಮ ಟೈಟಲು, ನಮ್ಮದು ಮತ್ತು ಏನಪ್ಪ ಅಂತಂದರೆ ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏನೇನು ಹಾಕಬೇಕು ಎಲ್ಲ ನೀಟಾಗಿ ಹಾಕಿದ್ರೆ ನಿಜ. ಫಸ್ಟು ಏನು ಮಾಡಬೇಕು ಅಂತಂದರೆ, ನಾವು
ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿ ಹಾಕಬೇಕು. ಅಂದರೆ ಕ್ಲಿಕ್ ಮಾಡೋ ಥರ ಇರಬೇಕು ನಮ್ಮ ಥಂಬ್ನೇಲ್ ಬಂದುಬಿಟ್ಟು. ಆವಾಗ ಮಾತ್ರ ನಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ನಾವು ಮತ್ತೆ ಫಸ್ಟ್ ಟೈಮ್ ನಾವು ವಿಡಿಯೋ ಏನು ಸ್ಟಾರ್ಟ್ ಮಾಡ್ತೀವಿ, ವ್ಲಾಗಿಂಗ್ ಚಾನಲ್ ಆಗಲಿ, ವ್ಲಾಗಿಂಗ್ ಚಾನಲು ಲೆಂತಿಯಾಗಿರಬೇಕು ಯಾವಾಗಲೂ. ಇದು ಒಂದು ನೀವು ನೆನಪಿಲ್ಲಿ ಇಟ್ಕೊಳ್ಳಿ. ವ್ಲಾಗಿಂಗ್ ಚಾನಲ್ಲು ಲೆಂತಿಯಾಗಿರಬೇಕು, ಟೆಕ್ ಚಾನಲು ಕಮ್ಮಿಯಲ್ಲಿರಬೇಕು, ಆಮೇಲೆ ಟ್ರಾವೆಲಿಂಗ್ ಚಾನಲು ಮೀಡಿಯಮಲ್ಲಿರಬೇಕು, ಫುಡಿ ಚಾನಲ್ಲು ದೊಡ್ಡದಾಗಿರಬೇಕು. ಈ ಥರ ಎಲ್ಲ ಒಂದೊಂದಕ್ಕೆ ಒಂದೊಂದು ಥರ ಇದೆ. ಸೊ ಹಾಗಾಗಿ ನೀವೆಲ್ಲ ಅದೇ ಥರನೇ ಟೆಕ್ ಚಾನಲ್ಲು ಕಮ್ಮಿಯಲ್ಲಿರಬೇಕು, ಯಾವಾಗಲೂ ದೊಡ್ಡದಾಗಿ ಹೇಳ್ಕೊಂಡು ಹೋಗಬಾರ್ದು. ಯಾಕಂದರೆ ಜಾಸ್ತಿ ಜನ ಯಾರು ಜಾಸ್ತಿ ನೋಡೋಕ್ಕೆ ಇಷ್ಟಪಡಲ್ಲ ಟೆಕ್ ಚಾನಲ್ಲು. ಓಕೆನಾ, ಬೇಗ ಮುಗ್ದೋದ್ರೆ ಸಾಕು, ಅದು ಫುಲ್ ನೋಡ್ತಾರೆ. ಒಂದು 3 to 4 ನಿಮಿಷ ಇದ್ದರೆ ಫುಲ್ ನೋಡ್ತಾರೆ, ಇಲ್ಲ ಸ್ಕಿಪ್ ಮಾಡಿ ನೋಡ್ತಾರೆ. ಇದು ಟೆಕ್ ಚಾನಲ್ಲು. ವ್ಲಾಗಿಂಗ್ ಚಾನಲ್ಲು ಒಂದು 5 ನಿಮಿಷದಲ್ಲಿದ್ದರೆ 5 ನಿಮಿಷದಲ್ಲೇ ಏನು ಹೇಳಿರ್ತಾಳೆ ಇವಳು, ಜಾಸ್ತಿ ಇದ್ದರೆ ಅವ್ರಿಗೂ ಮಜಾ ಬರುತ್ತೆ, ಒಂದು ಹಾಫ್ ಆನ್ ಅವರ್ ಎಂಟರ್ಟೈನ್ಮೆಂಟ್ ಆಗ್ತಾರೆ ಅವರು. ಸೊ ವ್ಲಾಗಿಂಗ್ ಚಾನಲ್ ಯಾವಾಗಲೂ ನಮ್ಮದು ಲಾಂಗ್ ಆಗಿರಬೇಕು, ಲೆಂತಿ ಆಗಿರಬೇಕು. ಓಕೆನಾ, ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ ಇದೆ. ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಖಂಡಿತ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ, ನನಗೆ ತಿಳಿದಿದ್ದಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ, ಮತ್ತೆ ಹೊಸ ವೀಡಿಯೋದೊಂದಿಗೆ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.